ವೇದಿಕೆ ಮೇಲೆ ಕುಸಿದು ಬಿದ್ದ ಹಿರಿಯ ನಟ ರಮೇಶ್ ಅರವಿಂದ್. ಹೌದು ಸ್ನೇಹಿತರೆ, ಒಂದು ವೇದಿಕೆ ಮೇಲೆ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಿರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ. ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹಲವಾರು ನಟರು ಆ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅಂತಹ ವೇದಿಕೆ ಮೇಲೆ ಮಾತನಾಡ್ತಿರ್ಬೇಕಾದ್ರೆ ಕುಸಿದು ಬಿದ್ದಿದ್ದಾರೆ ನಟ ರಮೇಶ್ ಅರವಿಂದ್ ರವರು. ಈಗಾಗಲೇ ಹೇಳಬೇಕಪ್ಪ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿರಿಯ ನಟರು ಯಾರಂತಾದರೂ ಇದ್ದರೆ ಅವರು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ನಟ ರಮೇಶ್ ಅರವಿಂದ್ ರವರು ಬಿಟ್ಟರೆ ಇನ್ನೊಬ್ಬರು ಯಾರಪ್ಪ ಅಂತಂದರೆ ಶಿವರಾಜ್ ಕುಮಾರ್ ಅವರು. ಈ ಇಬ್ಬರು ನಟರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ಈಗ ಇದ್ದಕ್ಕಿದ್ದ ಹಾಗೆ ನಟ ರಮೇಶ್ ಅರವಿಂದ್ ರವರು ಈ ರೀತಿಯಾಗಿ ಆಗಿದೆ. ಸೊ ಇದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಏನಾಯಿತು, ಯಾಕೆ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಆಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಈಗಾಗಲೇ ಹೇಳಬೇಕಪ್ಪ ಅಂತಂದ್ರೆ ನಟ ರಮೇಶ್ ಅರವಿಂದ್ರ ಬಗ್ಗೆ ತುಂಬಾ ಎಲ್ರಿಗೂ ಕೂಡ ಗೌರವ ಇದೆ. ಯಾಕಪ್ಪ ಅಂತಂದರೆ ಮೋಟಿವೇಶ್ನಲ್ ಸ್ಪೀಚರ್ ಅಂತೆ ಇವರಿಗೆ ಹೆಸರಿದೆ. ಸೊ ಯಾಕಪ್ಪ ಅಂತಂದರೆ ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ತುಂಬ ಚೆನ್ನಾಗಿ ರಮೇಶ್ ಅರವಿಂದ್ರ ಅವರು ಮಾಡ್ತಾರೆ. ಸೊ ಅದಕ್ಕಾಗಿ ರಮೇಶ್ ಅರವಿಂದ್ರ ಅವರಿಗೆ ಸಿಕ್ಕಾಪಟ್ಟೆ ಗೌರವವಿದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ಯಾವ ರೀತಿ ಅಂದರೆ ಈಗಾಗಲೇ ನಾವು ವೀಕೆಂಡ್ ವಿತ್ ರಮೇಶ್ನಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದ್ರಿಂದ ತುಂಬಾ ಒಬ್ಬ ಮೋಟಿವೇಶ್ನಲ್ ಸ್ಪೀಚರಾಗಿ ಹೊರಹೊಮ್ಮಿದ್ದಾರೆ. ಸೊ ಯಾವುದೇ ಕಾರ್ಯಕ್ರಮದಲ್ಲಿ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ನಡಿಬೇಕು, ಕಷ್ಟಗಳು ಬಂದರೆ ಯಾವ ರೀತಿಯಾಗಿ ಎದುರಿಸಬೇಕು, ಯಾವುದೇ ಕಷ್ಟ ಬಂದರೂ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋ ಮಾತುಗಳನ್ನು ರಮೇಶ್ ಅರವಿಂದ್ರ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಹೇಳುವಂಥ ರಮೇಶ್ ಅರವಿಂದ್ರ ಅವರಿಗೆ ವೇದಿಕೆ ಮೇಲೆ ಈ ಥರ ಆಗಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಆ ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಮಾತನಾಡ್ತಾರೆ. ಅಲ್ಲಿ ವೇದಿಕೆ ಮೇಲೆ ಮಾತನಾಡುವಾಗ ಹೇಳ್ತಾರೆ, ಸೊ ನಾವೆಲ್ಲ ರಾಜಕೀಯದ ಬಗ್ಗೆ ಮಾತನಾಡ್ತೀವಿ. ಸೊ ರಾಜಕೀಯದ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿಬಿಟ್ಟು ನಾವೆಲ್ಲ ರಾಜಕೀಯದ ಬಗ್ಗೆ ಮಾತನಾಡ್ತೀವಿ. ಸೊ ಇವಾಗ ಇಲ್ಲಿ ತುಂಬ ವಿದ್ಯಾರ್ಥಿಗಳೇ ನೆಲೆಸಿದ್ದೀರಾ. ಸೊ ತುಂಬ ವಿದ್ಯಾರ್ಥಿಗಳೇ ಇದ್ದೀರಾ. ಅದಕ್ಕಾಗಿ ರಮೇಶ್ ಅರವಿಂದ್ರ ಅವರು ಬಂದಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಮೋಟಿವೇಶ್ನಲ್ ಸ್ಪೀಚ್ಗಳನ್ನ ಹೇಳ್ತಾರೆ. ಅವ್ರನ್ನ ಮಾತುಗಳನ್ನು ಸ್ವಲ್ಪ ಕೇಳಿ ನಮ್ಮದೇನು ಯಾವಾಗಲೂ ಕೇಳೋದಿದ್ದೇ ಇರುತ್ತೆ ಅನ್ನೋ ಮಾತನ್ನು ಹೇಳಿಬಿಟ್ಟು ರಮೇಶ್ ಅರವಿಂದ್ರ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾರೆ. ಆಗ ರಮೇಶ್ ಅರವಿಂದ್ರ ಅವರು ವೇದಿಕೆ ಮೇಲೆ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಸಾಧನೆಯನ್ನು ಹೇಗೆ ಮಾಡಬೇಕು, ಸೊ ತಮ್ಮ ಗುರಿಯನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ಗುರಿಯನ್ನು ಬಿಡಬಾರ್ದು ಯಾವ ರೀತಿಯಾಗಿ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ತಮ್ಮ ಹಳೆಯ ವಿಷಯಗಳನ್ನು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ತಮ್ಮ ಜೀವನದಲ್ಲಿ ತುಂಬಾ ನೊಂದಿದ್ದೆ, ನಾನು ತುಂಬಾ ಜೀವನದಲ್ಲಿ ಕುಸಿದು ಬಿದ್ದಿದ್ದೆ. ಸೊ ಯಾವ ರೀತಿಯಾಗಿ ಅಂದರೆ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾಯಿದ್ರು. ಸೊ ಜೀವನದಲ್ಲಿ ತುಂಬ ಕುಸಿದು ಬಿದ್ದಿದ್ದೆ, ಆದರೆ ಮತ್ತೆ ಕೂಡ ಎದ್ದು ನಿಂತ್ಕೊಂಡೆ. ಆ ಹಠ ನಿಮ್ಮಲ್ಲಿರಬೇಕು, ಆ ಛಲ ನಿಮ್ಮಲ್ಲಿರಬೇಕು. ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ತೀನಿ ಅನ್ನೋ ಹಠ ಛಲ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನೀವು ಗೆಲ್ತೀರ ಅನ್ನೋ ಮಾತನ್ನು ಹೇಳ್ತಾರೆ. ಜೀವನದಲ್ಲಿ ಈ ರೀತಿಯಾಗಿ ನಾನು ಕುಸಿದು ಬಿದ್ದಿದ್ದೆ ಅನ್ನೋ ಮಾತನ್ನು ರಮೇಶ್ ಅರವಿಂದ್ರ ಅವರು ಹೇಳ್ತಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ರಮೇಶ್ ಅರವಿಂದ್ರ ಅವರು ತುಂಬ ಸಾಧನೆಯ ಹಾದಿಯನ್ನು ಹಿಡಿದಿದ್ದಾರೆ. ಸೊ ಸಾಧನೆಯನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ರಮೇಶ್ ಅರವಿಂದ್ರ ಅವರು ಕೊಡ್ತಾರೆ. ಸೊ ಈ ರಮೇಶ್ ಅರವಿಂದ್ರ ಅವರ ಬಗ್ಗೆ ನಿಮ್ಗೇನು ಅನ್ನಿಸುತ್ತೆ, ಈ ಮೋಟಿವೇಶ್ನಲ್ ಸ್ಪೀಚರ್ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಅಭಿಪ್ರಾಯ ಇವೇನು ಅಂತಕ್ಕಂಥದ್ದು